ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಬಂದು ಸಿಂಪಲ್ ಆಗಿ ಒಂದು ಬೋಟ್ ನೆಕ್ ಬ್ಲೌಸ್ಗೆ ಬ್ಯಾಕಲ್ಲಿ ಡಿಸೈನು, ಬ್ಯಾಕ್ ಹುಕ್ ಇರುವಂಥ ಡಿಸೈನ್ ಇದು. ಸೊ ಹೇಗೆ ಮಾಡೋದು ಅನ್ನೋದು ಇವತ್ತಿನ ಟಾಪಿಕ್ಕು. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಆಲ್ರೆಡಿ ನಾನು ಇದನ್ನು ಕಟಿಂಗ್ನ ಅಪ್ಲೋಡ್ ಮಾಡಿದ್ದೀನಿ, ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಬೋಟ್ ನೆಕ್ ಅಂತ. ಸೊ ಇನ್ನು ಯಾರು ನೋಡಿಲ್ಲ ನೋಡಿ, ತುಂಬ ಡೀಟೇಲ್ಡಾಗಿ ಕಟಿಂಗ್ ಹೇಗೆ ಮಾಡೋದು ಅನ್ನೋದು ವಿತ್ ಪೇಪರ್ ಕಟಿಂಗ್ ಜೊತೆಗೆ ತೋರಿಸ್ತೀನಿ. ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ನಿಮ್ಗೊಂದು ಒಳ್ಳೆ ಬ್ಲೌಸ್ ಸಿಗುತ್ತೆ ಕಟಿಂಗ್ ಮಾಡಲಿಕ್ಕೆ ಒಂದು ಒಳ್ಳೆ ಮೆಥಡಲ್ಲಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಸೊ ಇದನ್ನು ನಾನು ಆಲ್ರೆಡಿ ಕಟಿಂಗ್ ಪಾರ್ಟಲ್ಲಿ ತೋರಿಸಿದ್ದೀನಿ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ. ಸೈಡಲ್ಲಿ ಇಡೋಣ. ಇದಕ್ಕೆ ನಾನು ಕ್ಯಾನ್ವಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಇಲ್ಲಿ ಕ್ಯಾನ್ವಸ್ ತೊಗೊಂಡಿದ್ದೀನಿ. ನೆಕ್ನ ನಾವು ಕ್ಯಾನ್ವಸಲ್ಲಿ ಕಟ್ ಮಾಡ್ಕೊಳ್ಳೋಣ. ಸೊ ಕ್ಯಾನ್ವಸ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕಾಗುತ್ತೆ ಸೊ ಅಷ್ಟು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನೆಕ್ ಅಗಲ ಫಸ್ಟು ನಾವು ಮಾರ್ಕ್ ಹಾಕ್ಕೊಳ್ಳೋಣ. 4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಡೀಪ್ ಇವ್ರದ್ದು ಟೋಟಲ್ ಡೀಪ್ ಬಂದು ಇವ್ರದ್ದು 8 ಇಂಚು. ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ 8.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿಂದನೂ ಅಷ್ಟೇ 8.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ 3.5 ಇಂಚಿಗೆ ಬೋಟ್ ನೆಕ್ಗೆ ಡ್ರಾ ಮಾಡ್ಕೊಳ್ಳಿ. ಮಾಡಿಕೊಂಡು ಇಲ್ಲೂ ಅಷ್ಟೇ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಈ ರೀತಿ. ಸೊ ನೆಕ್ ಅಗಲ ಬಂದು 4 ಇಂಚು. ಸೊ ಇಲ್ಲೂ ಅಷ್ಟೇ 4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಈ ರೀತಿ ಇಲ್ಲೂ ಅಷ್ಟೇ 4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಬೋಟ್ ನೆಕ್ ಆಕಾರ ಕೊಡಿ. ಈ ರೀತಿ ಇದಾದಮೇಲೆ ಇದ್ರ ಪಕ್ಕ ನೋಡಿ 1/2 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನೋಡಿ 1/2 ಇಂಚಿಗೆ ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ನೋಡಿ ಈ ರೀತಿ ನೋಡಿ ಮಾರ್ಕ್ ಹಾಕ್ಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಈಗ ನೋಡಿ ಈ ಹೋಲು ನಿಮ್ಗೆ ಅಗಲ ಇದ್ದರೆ ಓಕೆ ಅಂದರೆ ಈ ಬ್ರಾಡ್ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಈಗ ನನಗೆ ಇಲ್ಲಿ ಸ್ವಲ್ಪ ಚಿಕ್ಕದು ಬೇಕು, ಬ್ಯಾಕಲ್ಲಿ ಏನು ಡಿಸೈನ್ ಮಾಡ್ತೀನಿ ಅದು. ಸೊ ಹೀಗಾಗಿ ನಾನು ಇಲ್ಲಿ 3 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. 3 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಈಗ ನಾವು ಇಲ್ಲಿಂದ ಇಲ್ಲಿಗೆ ಟೇಪಲ್ಲಿ ಈ ರೀತಿ ಮೆಷರ್ ಮಾಡಿ ಟೇಪ್ನ ಈ ರೀತಿ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡು ಸೆಂಟರ್ಗೆ ಒಂದು ಪಾಯಿಂಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ನೋಡಿ ಈ ರೀತಿ ರೌಂಡ್ ಆಕಾರ ಕೊಡಿ. ನೋಡಿ ಈ ರೀತಿ. ಸೊ ಇದು ಬಂದು ನೋಡಿ ಈ ರೀತಿ ಹಿಂಗೆ ಜಾಯಿನ್ ಆಗುತ್ತೆ. ಈ ರೀತಿ ಇಲ್ಲಿ ನಾವು ಸ್ಟಿಚಿಂಗ್ ಮಾಡ್ಕೊಳಕ್ಕೆ ಇದು ಈಸಿ ಆಗುತ್ತೆ. ಈ ರೀತಿ ಬರುತ್ತೆ ಇದು, ಯಾಕಂದರೆ ಇದು ಬ್ಯಾಕ್ ಹುಕ್ಕು, ಇಲ್ಲೊಂದು ಹುಕ್ ಬರುತ್ತೆ. ಸೊ ಹಾಗಾಗಿ ಈ ಥರ ಮಾಡೋದು. ಸೊ ಇದ್ರ ಪಕ್ಕ ಒಂದು 1 ಇಂಚು 1/4 ಇಂಚಿಗೆ ಮತ್ತೆ ಇನ್ನೊಂದು ಲೈನ್ ಹಾಕ್ಕೊಳ್ಳಿ. ಈ ರೀತಿ ಅದು ಹೇಗಿದೆ ಹಾಗೆ ಆಕಾರ ಕೊಡಿ. ಇದೇನು ಎಕ್ಸಾಕ್ಟಾಗಿ ಬರಬೇಕಂತೇನಿಲ್ಲ, ಜಸ್ಟ್ ನಾವು ಲೈನಿಂಗ್ ಮೇಲೆ ಲೈನಿಂಗ್ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಅಷ್ಟೇ. ಸೊ ಇವಾಗ ಕಟ್ ಮಾಡ್ಕೊಳ್ಳೋಣ. ಇದು ಹೀಗೆ ಇರಲಿ. ನಾವು ಇದನ್ನು ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋಣ, ಐರನ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ನೋಡಿ ಈ ರೀತಿ ಲೈನಿಂಗ್ ಮೇಲಿಟ್ಟು ಐರನ್ ಮಾಡ್ಕೊಳ್ಳೋಣ. ಐರನ್ ಮಾಡಿದ್ದೀನಿ. ಇದು ಸುತ್ತ 1/2 ಇಂಚಷ್ಟು ಬಟ್ಟೆ ಬಿಟ್ಟು ಮಿಕ್ಕಿದೆಲ್ಲ ಕಟ್ ಮಾಡಿ ತೆಗೆಯೋಣ.
ಈಗ ಇದನ್ನು ಸುತ್ತಲೂ ಸ್ಟಿಚ್ ಮಾಡೋಣ. ಸೊ ಮುಂದಿನ ಕೆಲಸ ಮಿಷಿನ್ ಮೇಲೆ ಬನ್ನಿ, ಮಿಷಿನ್ ಮೇಲೆ ಸ್ಟಿಚ್ ಮಾಡೋಣ. ಇವಾಗ ಇದನ್ನು ಸುತ್ತಲೂ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಕೋನಲ್ಲಿ ನೋಡಿ ನಾಚ್ ಹಾಕೊಳ್ಳಿ, ಇಲ್ಲಾಂದರೆ ಇದು ಟರ್ನ್ ಆಗಲ್ಲ. ಇದನ್ನು ಈ ರೀತಿ ಫೋಲ್ಡ್ ಮಾಡಿ ನೋಡಿ, ಈ ರೀತಿ ಗೀರ್ಕೊಳ್ಳಿ. ಸೊ ಹಾಗೆ ಇಲ್ಲೊಂದು ನಾಚ್ ಹಾಕೊಳ್ಳಿ ಈ ರೀತಿ. ಸೊ ಈಗ ಇದನ್ನು ಸೈಡಲ್ಲಿ ಇಡೋಣ. ನಾವು ಮೇನ್ ಫ್ಯಾಬ್ರಿಕ್ಗೆ ನಾವು ನಮ್ಮ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇದು ಸೀದಾ, ಇದು ಉಲ್ಟಾ. ನೋಡಿ, ಈ ರೀತಿ ಅಪೋಸಿಟ್ ಬರಬೇಕು. ಈಗ ಎಕ್ಸ್ಟ್ರಾ ಏನಿದೆ ಅದೆಲ್ಲ ಕಟ್ ಮಾಡ್ಬಿಡೋಣ. ಸೊ ಈಗ ನಾವೇನು ಮಾಡಬೇಕಂದ್ರೆ, ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಕ್ಯಾನ್ವಸ್ನ, ಸೊ ಇದನ್ನು ಈ ರೀತಿ ಸೆಂಟರಲ್ಲಿ ಫೋಲ್ಡ್ ಮಾಡಿದ್ವಲ್ಲ, ಗೀರ್ಕೊಂಡಿರ್ತೀವಿ. ಸೊ ಇದನ್ನು 2 ಭಾಗ ಮಾಡ್ಕೊಳ್ಬೇಕು ಈ ರೀತಿ. ಸೊ ಒಂದು ನೋಡಿ, ಒಂದು ಈ ಕಡೆ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಸೀದಾ ಹಾಕ್ಕೋಬೇಕು ಪೀಸ್ನ, ಬಟ್ಟೆನ ಸೀದಾ ಹಾಕ್ಕೊಂಡು ಅದ್ರ ಮೇಲೆ ನಾವು ಲೈನಿಂಗ್ನ ಏನು ನಾವು ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಈ ಪೀಸ್ನ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಒಬ್ರು ಕಮೆಂಟ್ ಹಾಕಿದ್ರು ಕ್ಯಾನ್ವಾಸ್ ಮೇಲೆ ಬರಬೇಕಾ ಸ್ಟಿಚ್ಚು, ಕ್ಯಾನ್ವಾಸ್ ಪಕ್ಕ ಬರಬೇಕಂತ. ನಾನು ಪ್ರತಿ ಸರಿ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡುವಾಗ ನಾನು ಇದಕ್ಕೆ ಆನ್ಸರ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು, ಕ್ಯಾನ್ವಾಸ್ ಪಕ್ಕನೇ ಬರಬೇಕು ಅಂತ ಹೇಳ್ತಾನೆ ಮಾಡಿರೋದು. ಸೊ ಗಮನ ಇಟ್ಟು ವಿಡಿಯೋ ನೋಡಿ, ಅದರಲ್ಲಿ 100% ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ನೋಡಿ, ಇವಾಗ ನಾನು ಕ್ಯಾನ್ವಾಸ್ ಮೇಲೆ ಹಾಕ್ತಾ ಇಲ್ಲ, ಕ್ಯಾನ್ವಾಸ್ ಪಕ್ಕ, ತುಂಬ ದೂರನೂ ಇಲ್ಲ, ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಆಗ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನಾವು ಹಾಕಿರೋ ಸ್ಟಿಚ್ಗಿನ್ನ 1/4 ಇಂಚಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಬೇಕು ಸುತ್ತ. ಈಗ ಚಿಕ್ಕದಾಗಿ ನಾಚ್ ಹಾಕೊಳ್ಳಿ. ಈಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ.
ಈಗ ಇದನ್ನು ಐರನ್ ಮಾಡ್ಕೊಳ್ಳೋಣ. ಸೊ ಇಷ್ಟಾದಮೇಲೆ ನೋಡಿ, ಇದು ಬಂದು ಸ್ಯಾರಿ, ಈ ಏನು ಬ್ಲೌಸ್ ಇದೆ ಆ ಸ್ಯಾರಿನಲ್ಲಿ ಸ್ವಲ್ಪ ತೊಗೊಂಡು ಪೈಪಿಂಗ್ ಕ್ರಾಸ್ ಕಟ್ಟಿಂಗಲ್ಲಿ 1 ಇಂಚ್ ಅಗಲಕ್ಕೆ ಕ್ರಾಸ್ ಕಟ್ಟಿಂಗಲ್ಲಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ಅಟ್ಯಾಚ್ ಮಾಡಿಕೊಂಡು ಪೈಪಿಂಗಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸೇಮ್ ಬ್ಲೌಸ್ ಪೈಪಿಂಗಿಗೆ ಪೀಸ್ ನೀವು ಹೇಗೆ ರೆಡಿ ಮಾಡ್ಕೊಳ್ತೀರ ಪಟ್ಟಿ, ಸೇಮ್ ಟು ಸೇಮ್ ಆ ಥರ. ಸೊ ಇವಾಗ ಇದನ್ನು ನೋಡಿ ಸೀದಾ ಹಾಕ್ಕೊಳ್ಳಿ. ಮಡ್ಚಿರೋದು ಕೆಳಗೆ ಹೋಗುತ್ತೆ, ಇದು ಸೀದಾ. ಇದನ್ನು ಈ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡು ನೋಡಿ ಇದು ಸೀದಾ ಪೀಸ್ನ ನೋಡಿ ಈ ರೀತಿ ಉಲ್ಟಾ ಹಾಕ್ಕೊಳ್ಬೇಕು. ಉಲ್ಟಾ ಹಾಕ್ಕೊಂಡು ನೋಡಿ 1/4 ಇಂಚಷ್ಟು ಈ ಏನು ನಾನು ಪೈಪಿಂಗಿಗೆ ಕಟ್ ಮಾಡ್ಕೊಂಡಿದ್ದೀನಿ ಆ ಪೀಸ್ ನಮಗೆ ಕಾಣಬೇಕು. ಸೊ ಆ ರೀತಿ ಇಟ್ಕೊಂಡು ನೀವು ಸ್ಟಿಚ್ ಆಗ್ತಾ ಬನ್ನಿ. ನೋಡಿ ಈ ರೀತಿ ಹಾಕ್ಕೊಂಡು ಇವಾಗ ನೋಡಿ ಸೀದಾ ಹಾಕ್ಕೊಳ್ಳಿ. ಸೀದಾ ಹಾಕ್ಕೊಂಡಾಗ ಈ ರೀತಿ ಇರುತ್ತೆ. ಸೊ ಈಗ ನಾವು ಅದನ್ನು ಪೈಪಿಂಗ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಇನ್ಸೈಡು ಫಿನಿಶಿಂಗ್ ಬರುತ್ತೆ. ಈ ರೀತಿ ಥ್ರೆಡ್ ಪೈಪಿಂಗ್ ಥರನೇ ಬರುತ್ತೆ. ಈ ಪೈಪಿಂಗ್ ತುಂಬ ಈಸಿ ಮಾಡೋಕ್ಕೂ ಕೂಡ. ಬಾಡಿ ಪೀಸ್ ಮೇಲೆ ಸ್ಟಿಚ್ ಬರಲಿ. ನೋಡಿ ಈ ರೀತಿ ಪೈಪಿಂಗ್ ಮಾಡ್ಕೊಳ್ಳಿ. ಇನ್ಸೈಡು ಅಷ್ಟೇ ನೀಟಾಗಿ ಫಿನಿಶಿಂಗ್ ಬಂದ್ಬಿಡುತ್ತೆ, ಯಾವುದೇ ತಲೆನೋವಿರಲ್ಲ. ಸೊ ಇದೇ ಥರ ನಾನು ಇನ್ನೊಂದು ಸೈಡ್ಗೂ ಕೂಡ ಸೇಮ್ ಟು ಸೇಮ್ ಪೈಪಿಂಗ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನೋಡಿ ಈ ರೀತಿ ಸ್ಮಾಲ್ ಹೋಲ್ ಬೇಕಿತ್ತು, ಸೊ ಅದಾಗಿದೆ. ಈಗ ಹುಕ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಹುಕ್ಪಟ್ಟಿ ಕಾಜಾಪಟ್ಟಿ ನಾನು ಅಟ್ಯಾಚ್ ಮಾಡಿದ್ದೀನಿ. ಸೊ ಸ್ಮಾಲ್ ಹೋಲ್ ಅಂದರೆ ಇದರಲ್ಲಿ ತುಂಬ ಸ್ಮಾಲ್ ಅಲ್ಲ, ಮೀಡಿಯಮಾಗಿ ಒಂದು ಹೋಲ್ ಇಟ್ಟರೆ ಸಾಕು ಅಂತ ಹೇಳಿದರು. ಸೊ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಫೈನಲಿ ಇದಕ್ಕೆ ಇಲ್ಲಿ ಒಂದು ಪಟ್ಟಿ ಪೀಸ್ ಅಟ್ಯಾಚ್ ಮಾಡಿಕೊಂಡ್ರೆ ಬ್ಯಾಕ್ ಪಾರ್ಟ್ ಮುಗೀತು. ಸೊ ಇಲ್ಲಿ ಒಂದು ಬಟನ್ನು, ಈಗೇನು ನಾನು ಪೈಪಿಂಗ್ ಮಾಡಿದ್ದೇನೆ ಇಲ್ಲಿ ಸೆಂಟರಲ್ಲಿ ಒಂದು ಬಟನ್ ಹಾಕ್ತೀನಿ. ಹಾಗೆ ಇಲ್ಲಿ ಬೇಕಾದರೆ ನೀವು ಟೈಯಿಂಗ್ ಕಟ್ಕೊಂಡು ಟೈ ಮಾಡ್ಕೋತೀನಿ ಅಂದರೆ ಮಾಡ್ಕೊಳ್ಬೋದು. ಸೊ ಇಲ್ಲಿ ಒಂದು ನಾನು ಬಟನ್ ಹಾಕ್ತಾಯಿದ್ದೀನಿ. ಇಲ್ಲಿ ಉಕ್ಕೊಂದು ಇಲ್ಲೊಂದು ಕಾಜ ಒಂದು ಹಾಕಿ ಮೇಲ್ಗಡೆ ಒಂದು ಶೋ ಬಟನ್ ಹಾಕ್ತಾಯಿದ್ದೀನಿ. ಸೊ ಅಷ್ಟೇ ಕೆಲಸ ಮುಗಿಯುತ್ತೆ. ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಇಲ್ಲ ಅಂದರೆ ಡಿಸ್ಲೈಕ್. ಮಾಡೋದಂತೂ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟು ಇದ್ರದ್ದೇ ಫ್ರಂಟ್ ಪಾರ್ಟ್ ಸ್ಟಿಚ್ಚಿಂಗ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ಇದ್ರದ್ದು. ಸೊ ಪ್ರಿನ್ಸೆಸ್ ಕಟ್ ಬ್ಲೌಸ್ ಫ್ರಂಟ್ ಪಾರ್ಟ್ ಸ್ಟಿಚ್ಚಿಂಗ್, ಹಾಗೆ ಅದಕ್ಕೆ ಬೆಲ್ಟ್ ವಿತ್ ಬ್ಲೌಸಲ್ಲಿ ಬೆಲ್ಟ್ ಬರ್ತಾ ಇದೆ. ಸೊ ಅದನ್ನು ಹೇಗೆ ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳೋದು ಅನ್ನೋದು ಫುಲ್ಲು ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಸ್ಟಿಚಿಂಗ್ ಪಾರ್ಟಲ್ಲಿ ಸಿಗ್ತೀನಿ ನೆಕ್ಸ್ಟು. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇದ್ರದ್ದೇ ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ವಿತ್ ಬೆಲ್ಟ್ ಈ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.